ತಿಂಗಳಿನಲ್ಲಿ ಅಥವಾ ಒಂದು ವರ್ಷದಲ್ಲಿ ಯಾವತ್ತಾದ್ರೂ ಕೂಡ ಒಂದಿನನಾದರೂ ತುಂಬ ಲೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ತುಂಬ ಒಂಟಿ ಅನ್ನೋ ಥರನೂ ಕೂಡ ಫೀಲ್ ಆಗ್ತಾ ಇರುತ್ತೆ ಅಲ್ವಾ? ಅಂದರೆ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ರೆಸ್ಟ್ ಬೇಕು ಅನ್ನೋ ಥರನೂ ಕೂಡ ಫೀಲ್ ಆಗ್ತಾ ಇರುತ್ತೆ. ಏನಕ್ಕೆಲ್ಲ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಎನರ್ಜಿ ಲೋ ಆಗಿಬಿಟ್ಟಿದೆ ಅಷ್ಟೇ. ಇಯರ್ ಎಂಡಿಂಗ್ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಚೀರಪ್ ಆಗೋಣ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಲೋ ಎನರ್ಜಿ ಡೇ ರೋಟೀನ್ ಅಂತಲೇ ಹೇಳ್ತೀನಿ. ಸಿಕ್ಕಾಬಟ್ಟೆ ಲೋ ಅನ್ನಿಸ್ತಾ ಇರುವಾಗ ಏನೆಲ್ಲ ಟೈಮ್ ವೇಸ್ಟ್ ಮಾಡ್ತಿರ್ತೀನಿ, ಹೇಗೆಲ್ಲ ಟೈಮ್ ಪಾಸ್ ಮಾಡ್ತಿರ್ತೀನಿ ಅಂತ ಹಂಗೆ ಒಂದು ಸಿಂಪಲ್ ಆಗಿರೋ ಡೇ ರೊಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ರೋಟೀನ್ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಂಗೇ ಸಿಕ್ಕಾಪಟ್ಟೆ ಲೋ ಎನರ್ಜಿ ಅನ್ನಿಸ್ತಾ ಇತ್ತು, ಯಾಕಂದರೆ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ, ಸೊ ಈ ಥರ ಎಲ್ಲ ವೆದರಿಂದ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಪದೇ ಪದೇ ಆಗ್ತಾಯಿದ್ರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಬಾಡಿಗೆ ರೆಸ್ಟ್ ಬೇಕು ಅಂತಲೂ ಕೂಡ ಕೇಳ್ತಾ ಇರುತ್ತೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ, ಕೊಡಲೇಬೇಕಾಗಿರುತ್ತೆ. ಸೊ ಇವಾಗ ಕೃಷ್ಣನ ನೋಡಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಮುದ್ದಾಗಿದೆ ಅಲ್ವಾ. ಸೊ ಹೊಸ್ದಾಗಿ ನಮ್ಮ ಮನೆಗೆ ಬಂದಿರುವಂಥ ನ್ಯೂ ಗೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಗಂಟಲೆಲ್ಲ ಸಿಕ್ಕಾಬಟ್ಟೆ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿನೇ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿನ ನೀರಲ್ಲಿ ಗಾರ್ಲಿಕ್ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ನೀರೆಲ್ಲ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಬಿಸಿನೇ, ಇನ್ನೊಂದು ಸ್ವಲ್ಪ ಬಿಸಿ ಆದರೆ ಸ್ವಲ್ಪ ಗಂಟಲೆಲ್ಲ ಸುಡೋ ಥರ ಅನ್ನಿಸ್ದಾಗ ಇನ್ಫೆಕ್ಷನ್ ಆಗಿರೋದು ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಟೀಮ್ ಎಲ್ಲ ತಗೊಂಡ್ರೆ, ಈ ಥರ ಉಪ್ಪಿನ ನೀರಲ್ಲಿ ಗಲಗಲ ಮಾಡೋದು ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಮಾಡಿದಾಗ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗೇನೆ ಅಂದರೆ ಗೊತ್ತಾಗ್ಬಿಡುತ್ತೆ, ನಮ್ಮ ಬಾಡಿ ಸ್ವಲ್ಪ ಫಸ್ಟೇ ಹೇಳ್ತಾ ಇರುತ್ತೆ ಅಲ್ವಾ, ನಿನ್ನ ಕೈಲಿ ಆಗ್ತಾ ಇಲ್ಲ, ಟಯರ್ಡ್ ಆಗ್ತಾ ಇದೆಯಾ ಅಥವಾ ಹುಷಾರು ತಪ್ತಾ ಇದೆ, ನಿಂಗೇನೋ ಅನ್ನಿಸ್ತಾ ಇದೆ, ಸೊ ಫೀಲು ಸ್ವಲ್ಪ ಟೈಮ್ ರೆಸ್ಟ್ ಕೊಡು, ಈ ಥರ ಎಲ್ಲ ಮುನ್ನೆಚ್ಚರಿಕೆನ ಕೊಡ್ತಾ ಇರುತ್ತೆ. ಬಟ್ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ನೆಗ್ಲೆಕ್ಟ್ ಮಾಡೋದು ಏನಾಗ್ಬಿಡುತ್ತೆ ಅಂತಂದರೆ ಹಾಸ್ಪಿಟಲ್ವರ್ಗೂ ಕೂಡ ಕರ್ಕೊಂಡು ಹೊರಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಟ್ರೈ ಮಾಡ್ತಿದ್ದೆ, ಬಿಸಿ ನೀರೆಲ್ಲ ಕುಡಿಯೋದು ಮತ್ತು ಈ ಸ್ವಲ್ಪ ಉಪ್ಪಿನ ನೀರಲ್ಲಿ ಬಾಯೆಲ್ಲ ಮುಕ್ಕಳಿಸೋದು ಎಲ್ಲನೂ ಕೂಡ ಟ್ರೈ ಮಾಡಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಸ್ಟಿಂದನೂ ಕೂಡ ಆಗಿರ್ಬೋದು ಅಥವಾ ಶೀತ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊತೀನಿ. ಸ್ವಲ್ಪ ನೆಗಡಿ, ಶೀತ ಜಾಸ್ತಿನೇ ಆಗೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ಸಿಕ್ಕಾಬಟ್ಟೆ ಲೋ ಎನರ್ಜಿ ಅಂತಲೇ ಹೇಳ್ಬೋದು. ಏನು ಕೆಲಸ ಮಾಡೋದಕ್ಕೂ ಕೂಡ ಮೂಡೇ ಬರ್ತಾ ಇರಲಿಲ್ಲ. ಕಂಪ್ಲೀಟ್ ಮಲ್ಕೊಂಬಿಡ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರೋದು, ಮತ್ತು ಇನ್ನೇನು ಏನಾದರೂ ತಿನ್ನಬೇಕು ಅಂತಲೂ ಕೂಡ ಫೀಲ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಚೀರ್ ಆಫ್ ಮಾಡಿ ನಾನೇ ಎದ್ದು ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡ್ರು ಕೂಡ ಆಗ್ತಾ ಇರಲಿಲ್ಲ. ಆದಷ್ಟು ಎಷ್ಟು ಸ್ಲೋವಾಗಿ ಓಡ್ತಾ ಇತ್ತು ದಿನಗಳು ಅಂತಂದರೆ ಈ ಲಾಸ್ಟ್ ಎಂಡಿಂಗಲ್ಲಿ ಅಂತಂದರೆ ಸಿಕ್ಕಾಬಟ್ಟೆ ಲೋ ಆಗೇ ಓಡ್ತಾ ಇದೆ ನಂದು ದಿನಗಳು. ಮತ್ತು ಸಿಕ್ಕಾಬಟ್ಟೆ ಸ್ಲೋ ಅಂತಲೇ ಹೇಳ್ಬೋದು. ಲೋ ಜೊತೆ ಸ್ಲೋ ಎರಡನ್ನೂ ಕೂಡ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಂಗೆ ಸ್ವಲ್ಪ ರಿಕವರಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆದಷ್ಟು ಬೆಚ್ಚಗೆ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಎಷ್ಟೇ ಆಗಬೇಕಾಗಿರೋದು ಹಾಗೇ ಆಗಬೇಕು ಅಂತಾರಲ್ಲ, ಸೊ ಆ ರೀತಿ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಓಕೆ ಪರವಾಗಿರಲಿಲ್ಲ ಅಂತಲೇ ಹೇಳ್ಬೋದು. ನಾನು ಈ ದಿನ ಓಕೆ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡೆವಲಪ್ ಆಗ್ತಿದೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಮೆಡಿಟೇಟ್ ಎಲ್ಲ ಮಾಡಿ, ಸ್ವಲ್ಪ ಎಕ್ಸಸೈಜ್ ಎಲ್ಲ ಹಂಗೆ ಮಾಡ್ಕೊತ, ಹಾಗೆಯೇ ಸ್ವಲ್ಪ ಟೈಮ್ ಬುಕ್ ಎಲ್ಲ ಓದ್ತಾ, ಅಂದರೆ ಎಷ್ಟೊತ್ತು ಅಂತ ಮಲ್ಕೊಳ್ಳೋದಕ್ಕೆ ಆಗುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಓಕೆ ಪರವಾಗಿಲ್ಲ ಅನ್ನೋ ಅಷ್ಟರಲ್ಲಿ ಮತ್ತೆ ನೆಕ್ಸ್ಟ್ ಡೇ ಅಲ್ಲ ಆದರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಸಂಜೆಯಿಂದ ವಿಪರೀತ ಶೀತ, ಚಳಿ, ಜ್ವರ ಎಲ್ಲ ಸ್ಟಾರ್ಟ್ ಆಗೋಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಲ್ಕೊಂಬಿಟ್ಟೆ ಅಂತಲೇ ಹೇಳ್ತೀನಿ, ಅಷ್ಟು ಚಳಿ ಆಗ್ತಾ ಇತ್ತು. ಸೊ ಎಲ್ಲ ಕಂಪ್ಲೀಟ್ ಒಂಥರ ಬೇರೆ ಥರ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾದರೂ ಒಂದು ಮಲ್ಕೊಂಡಿರುವಾಗ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಯ್ಯೋ ಯಾಕೆ ಮಲ್ಕೊಂಡಿದ್ದೀನಿ ನಾನು, ಏನಾದರೂ ಟ್ರೈ ಮಾಡಬೇಕಿತ್ತಲ್ಲ, ಏನಾದರೂ ಮಾಡಬೇಕಿತ್ತಲ್ಲ, ಏನಾದರೂ ಕಲ್ತ್ಕೊಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆದರೆ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. ಮೈಂಡ್ ಸಪೋರ್ಟ್ ಮಾಡಿದ್ರೂ ಕೂಡ ಕೆಲವೊಂದು ಸತಿ ಬಾಡಿ ಸಪೋರ್ಟ್ ಮಾಡಲ್ಲ. ಹಾಗೆಯೇ ಸ್ವಲ್ಪ ಫುಡ್
ಫುಡ್ಡು ಕೂಡ ಅಷ್ಟೊಂದು ಕರೆಕ್ಟಾಗಿ ಬಾಡಿ ಒಳಗಡೆ ಹೋಗ್ತಾ ಇರಲ್ಲ ಆ ಟೈಮಲ್ಲಿ. ಅಂದರೆ ಸ್ವಲ್ಪ ಬಾಯೆಲ್ಲ ಇಚ್ಚಿರಲ್ಲ, ಸೊ ಹಾಗಾಗಿ ಏನು ತಿಂದ್ರೂ ಕೂಡ ಸೇರ್ತಿರಲ್ಲ. ಅದರಿಂದಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಗೆ ಎಂಡ್ ಮಾಡಿಕೊಂಡೆ. ಅಂದರೆ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ವ, ಸೊ ಅದಾದ ನೆಕ್ಸ್ಟ್ ಡೇ ಬಂದುಬಿಟ್ಟು ಶುಕ್ರವಾರ ಬಂದುಬಿಟ್ಟು ಕಂಪ್ಲೀಟ್ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇದು ಶನಿವಾರನೂ ಕೂಡ ಬೆಳಗ್ಗೆಯಿಂದನೂ ಕೂಡ ಮಲ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. 2 ರಗ್ ಹೊಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಬಂದು ಸಂಜೆ ಆಗಿದೆ. ಸೊ ಎಲ್ಲ ಜಮೀನಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ವಾ, ಮತ್ತೆ ಬಂದರೆ ಮತ್ತೆ ನಾನು ಹಂಗೆ ಮಲ್ಕೊಂಡಿದ್ರೆ ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಬೇಗ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಎಲ್ಲರೂ ಇದ್ದಾಗ ಸ್ಟ್ರಾಂಗ್ ಅಂತ ಅನಿಸಲ್ಲ. ನಾವೇ ಮನೇಲಿದ್ದಾಗ ನಾವೇ ಸ್ವಲ್ಪ ಪುಷ್ ಮಾಡಿ ನಮ್ಮ ಬಾಡಿಗೆ ಎದ್ದಾಗ ಅಟ್ಲೀಸ್ಟ್ ಸ್ವಲ್ಪ ಎದ್ದು ಸ್ವಲ್ಪ ಕೆಲಸನಾದರೂ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆಮೇಲೆ ಎದ್ದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಏಕೆಂದರೆ ಬೆಳಗ್ಗೆಯಿಂದನೂ ಮಲ್ಕೊಂಬಿಟ್ಟಿರ್ತೀನಿ ಅಲ್ವಾ, ಸ್ವಲ್ಪ ಸ್ವೆಟ್ ಆಗಿರ್ತೀನಿ, ಮತ್ತು ಸ್ವಲ್ಪ ಜ್ವರದ್ದು ಎಲ್ಲ ಇದ್ದಿರುತ್ತೆ ಅಂತಂದ್ಬಿಟ್ಟು ಏನು ಮಾಡಿದೆ, ಎಲ್ಲನೂ ಕೂಡ ಚೇಂಜ್ ಮಾಡಿಕೊಂಡೆ. ಆವಾಗಾದರೂ ಸ್ವಲ್ಪ ರಿಲೀಫ್ ಆಗ್ತೀನೇನೋ ಅಂತಂದ್ಬಿಟ್ಟು ಎಲ್ಲನೂ ಕೂಡ ಚೇಂಜ್ ಮಾಡಿ ಹೊಸದೆಲ್ಲ ಹಾಕ್ಕೊಂಡು ಹಾಗೆಯೇ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡೋಣ ಅಂತಲೂ ಕೂಡ ಅಂದ್ಕೊಂಡು ಎಲ್ಲನೂ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಅಷ್ಟು ಕಷ್ಟಪಟ್ಕೊಂಡು ಎಲ್ಲ ಕೆಲಸ ಮಾಡಬೇಕು ಅನ್ನೋ ಥರ ಏನಿಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನೇ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎನಿ ಟೈಮ್ ಮಲ್ಕೊಳ್ಳೋದ್ರಿಂದ ಏನು ಕೂಡ ಚೇಂಜಸ್ ಆಗಲ್ಲ ಅಲ್ವಾ. ಏನಾದರೂ ನಾವೇ ಪುಷ್ ಮಾಡಿ ಚೇಂಜಸ್ನ ಮಾಡ್ಕೊಬೇಕು. ಸೊ ಆವಾಗಲೇ ಸ್ವಲ್ಪ ರಿಕವರಿ ಆಗೋದು, ಅದು ಯಾವುದೇ ವಿಷಯದಲ್ಲಾಗಿರ್ಬೋದು. ಅಂದರೆ ಇದೇ ವಿಷಯದಲ್ಲಿ ಅಂತಲೂ ಏನಿಲ್ಲ ಅಲ್ವಾ, ಬೇರೆ ವಿಷಯಗಳಲ್ಲೂ ಅಷ್ಟೇ. ಯಾವ ವಿಷಯದಲ್ಲಿ ನಾವು ತುಂಬ ಲೋ ಆಗಿ ಫೀಲ್ ಮಾಡ್ತಾ ಇರ್ತೀವಿ, ಸೊ ಆ ವಿಷಯದಿಂದ ಸ್ವಲ್ಪ ಈಚೆಗೆ ಬಂದು ಬೇರೆ ರೀತಿ ಯೋಚನೆ ಮಾಡಿ ಥಿಂಕ್ ಮಾಡಿ ನಾವು ಅದರಿಂದ ಈಚೆ ಬಂದಾಗಲೇ ಅದರಿಂದ ಸ್ವಲ್ಪ ಬೆಟರಾಗಿ ನಾವು ಫೀಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸುಮ್ಮನೆ ಅದೇ ಯೋಚನೆನ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೂ ಕೂಡ ಏನೂ ಸಾಲು ಅಂತೂ ಆಗೋದೇ ಇಲ್ಲ ಅಲ್ವಾ, ಹಂಗೇ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಸೊ ಇವಾಗ ನನ್ನ ಫೇಸ್ನ ನೋಡ್ಕೊತಾ ಇರ್ಬೋದು, ಎಷ್ಟೊಂದು ಲೋ ಅಂತ ಅನ್ನಿಸ್ತಾಯಿತ್ತು ಅಂತಂದರೆ. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ 2 ಡೇಸ್ ಆಗಿತ್ತು ನಾನು ತಲೆನೇ ಬಾಚ್ಕೊಂಡಿರಲಿಲ್ಲ, ಜಸ್ಟ್ ಹಂಗೇ ಬಿಟ್ಬಿಟ್ಟಿದ್ದೀನಿ. ಸ್ವೆಟ್ರೂ ಕೂಡ ಅಷ್ಟೇ ಹಾಕ್ಕೊಂಡಿರೋದಷ್ಟೇ, ಬಿಚ್ಚು ಕೂಡ ಇಟ್ಟಿಲ್ಲ. ಅಷ್ಟು ಜ್ವರ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬಿಡು ಅಂತಂದ್ಬಿಟ್ಟು ನಾನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಸ್ನಾನ ಎಲ್ಲ ಬಂದಾದಮೇಲೆ ಇವಾಗ ಲೋ ಎನರ್ಜಿ ಇರೋದ್ರಿಂದ ಹೈ ಎನರ್ಜಿ ಬೇಕು ಅಂದರೆ ನಾವು ಏನು ಮಾಡ್ತೀವಿ, ಸ್ವಲ್ಪ ಮೆಡಿಟೇಟ್ ಮಾಡ್ತೀವಿ ಅಥವಾ ಫುಡ್ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೋತೀವಿ. ಇಲ್ಲ ಅಂತಂದರೆ ಪೂಜೆ ಮಾಡ್ತೀವಿ. ಸೊ ಪೂಜೆ ಮಾಡೋದ್ರಿಂದ ಎಷ್ಟು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಂದರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗಿಬಿಡ್ಲಪ್ಪ ಅಂತ ಅಂದ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಹಂಗೇ ಇದನ್ನು ಹಂಗೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಏಕೆಂದರೆ ಎಲ್ಲ ಟೈಮು ಕೂಡ ಒಂದೇ ರೀತಿ ಇರೋದಿಲ್ಲ ಅಲ್ವಾ, ಕೆಲವೊಂದು ಸತಿ ತುಂಬ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಅದರಲ್ಲಿ ಈ ರೀತಿ ಲೋ ಎನರ್ಜಿನೂ ಕೂಡ ಒಂದು ಅಂತಲೇ ಹೇಳ್ಬೋದು. ಈ ಥರ ಟೈಮಲ್ಲಿ ನಾವು ಯಾವ ರೀತಿ ನಮ್ಮ ಮೂಡ್ನ ಚೇಂಜಸ್ ಮಾಡ್ಕೊತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಆದಷ್ಟು ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇದು ನನಗೆ ಒಂದೇ ತಿಂಗಳಲ್ಲಿ 2ನೇ ಟೈಮ್ ಮತ್ತೆ ನನಗೆ ನೆಗಡಿ, ಜ್ವರ, ಕೆಮ್ಮು ಬಂದಿರೋದು ಅಂತಂದರೆ ಹೇಗೆ ನೋಡ್ಕೊಂಡಿದ್ದೀನಿ ನನ್ನ ಬಾಡಿನ ಅಂತಂದರೆ ನನಗೆ ಒಂದು ಸತಿ ಶಾಕ್ ಆಗುತ್ತೆ. ಏನು ಮೇಂಟೈನ್ ಮಾಡ್ತಿದ್ದೀನಿ ನಾನು, ಏನು ಸ್ವಲ್ಪ ಕೇರ್ಫುಲ್ಲಾಗಿರ್ತಿದ್ದೀನಿ ಅಂತ ನನಗೇ ಅನ್ನಿಸ್ತಾ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಓಡ್ತಾ ಇರುತ್ತೆ ದಿನಗಳು. ಸೊ ಹಾಗೆಯೇ ಪೂಜೆನೂ ಕೂಡ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಗಂಜಿ ಎಲ್ಲ ಕಾಯಿಸ್ಕೊಂಡೆ. ಸೊ ಬಾಯಿ ಟೇಸ್ಟ್ ಅಂತ ಏನಿರಲ್ಲ, ಸೊ ಎನರ್ಜಿ ಬೇಕಲ್ವ ಬಾಡಿಗೆ ಅಂತ ಅಂದ್ಬಿಟ್ಟು ಗಂಜಿನೂ ಕೂಡ ಕಾಯಿಸ್ಕೊಂಡು ಹಂಗೆ ಕುಡಿತಾ ಈ ವಿಡಿಯೋನೂ ಕೂಡ ಸಿಂಪಲ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆಗಿದೆ ವಿಡಿಯೋ ಅಂತ ನಾನು ಕೂಡ ಅನ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆಯೇ ಈ ವಿಡಿಯೋ ಬಂದುಬಿಟ್ಟು ಈ ಇಯರ್ ಎಂಡಿಂಗ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಸಿಗೋಣ. ಬಾಯ್ ಬಾಯ್.